ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಲಾಗನ್ನು ಹೇಗೆ ಕಂಡುಹಿಡಿಯಬೇಕು ಬೈ ಯೂಸಿಂಗ್ ಲಾಗ್ ಬುಕ್, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವೇನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಆ್ಯಂಟಿ ಲಾಗ್ ಬೈ ಯೂಸಿಂಗ್ ಲಾಗ್ ಬುಕ್. ಆ್ಯಂಟಿ ಲಾಗನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ. ಫಸ್ಟು ಬೇಸಿಕ್ ಡೆಫಿನೇಷನ್ ಅನ್ನು ತಿಳ್ಕೊಳ್ಳೋಣ. So anti-logarithm is the inverse of logarithm and it is opposite of logarithm of a given number. ಹೌದು ವಿದ್ಯಾರ್ಥಿ, ಲಾಗ್ಗೆ ವಿರುದ್ಧಾರ್ಥಕ ಪದವೇ ಆಂಟಿ ಲಾಗ್, ಆಂಟಿ ಲಾಗ್ಗೆ ವಿರುದ್ಧಾರ್ಥಕ ಪದವೇ ಲಾಗ್. ಯಾವ ರೀತಿ ಡಿಫರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಅಪೋಸಿಟ್ ಇರ್ತಾವಲ್ಲ, ಅದೇ ರೀತಿ ಲಾಗು ಮತ್ತು ಆಂಟಿ ಲಾಗುಗಳು ಅಪೋಸಿಟ್ ಇರ್ತವೆ ವಿದ್ಯಾರ್ಥಿಗಳೇ. ಎಸ್, ಹಾಗಾದರೆ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಇದರ देखो, ಇಫ್ ಲಾಗ್ ಎಕ್ಸ್ ಈಸ್ y, ಎಕ್ಸ್ ನ ಲಾಗ್ ವ್ಯಾಲ್ಯೂ ಎಷ್ಟು ಬಂತು, ನನಗೆ y ಬಂತಂತ ತಿಳ್ಕೊಳ್ಳಿ. ಹಾಗಾದ್ರೆ ನಾನು ಎಕ್ಸ್ ಅನ್ನು ಏನು ಬರ್ಬೋದು, ಏನಂತ ಬರೀಬಹುದು, ಎಕ್ಸ್ ಇಸ್ ಈಕ್ವಲ್ ಟು ಆಂಟಿ ಲಾಗ್ ಆಫ್ y. ಇನ್ ಅನದರ್ ವರ್ಡ್ಸ್, ಎಕ್ಸ್ ಇಸ್ ಈಕ್ವಲ್ ಟು 10⁻⁴ ಅಂತಾನು ನಾನು ಬರೀಬಹುದು ವಿದ್ಯಾರ್ಥಿಗಳು. ಎಸ್, ಈ ರೀತಿ ಬರೀಬಹುದು. ಹಾಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ನೋಡಿ, ಲಾಗ್ 3.62 ಟು ದ ಬೇಸ್ 10 ವ್ಯಾಲ್ಯೂ ಎಷ್ಟಿದೆ, 0.5587 ಇದೆ. ಆದರೆ ಆಂಟಿ ಲಾಗ್ 0.5587 ವ್ಯಾಲ್ಯೂ ಎಷ್ಟು ಬರ್ತದೆ ಅಂದ್ರೆ 3.62 ಬರ್ತದೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ನೀವು? ಲಾಗ್ 3.62 ಟು ದ ಬೇಸ್ 10 ವ್ಯಾಲ್ಯೂ ಎಷ್ಟು, ಇಷ್ಟು. ಇದ್ರ ನೀವು ಏನಾದರೂ ಆಂಟಿ ಲಾಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಇಷ್ಟು ಸಿಗ್ತದೆ. ಇಲ್ಲ, ಆಂಟಿ ಲಾಗ್ 0.5587 ಹೌ ಮಚ್, 3.62. ಹಾಗಾದ್ರೆ ಬನ್ನಿ ಯಾವ ರೀತಿ ಆಂಟಿ ಲಾಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಟೇಕ್ 2 ಇಲಿಸ್ಟ್ರೇಷನ್. 2 ಇಲಿಸ್ಟ್ರೇಷನ್ಸ್ಗಳನ್ನು ನಾನು ಕನ್ಸಿಡರ್ ಮಾಡ್ತೇನೆ. ಲೆಟ್ ಮಿ ಟೇಕ್ ಫಸ್ಟ್ ಇಲಿಸ್ಟ್ರೇಷನ್, ಆಂಟಿ ಲಾಗ್ ಆಫ್ 0.5587 ಟು ದ ಬೇಸ್ 10. Second illustration, I am going to take anti-log to the base 10 3.0913. ಈ ಎರಡು ಎಕ್ಸಾಂಪಲ್ಸ್ ಅನ್ನು ನಾವು ಸಾಲ್ವ್ ಮಾಡೋಣ. ಫಸ್ಟ್ ಲಾಗ್ ಬುಕ್ ಅನ್ನು ನೀವು ಕೈಯಲ್ಲಿ ಇಟ್ಕೋಬೇಕು. ಯಾವಾಗಲೂ ತಿಳ್ಕೊಳ್ಳಿ, ಆಂಟಿ ಲಾಗ್ ಅಲ್ಲಿ ಪಾಸಿಟಿವ್ ಇಂಟಿಜರ್ ಆದರೂ ಇರ್ಬೋದು ಅಥವಾ ನೆಗೆಟಿವ್ ಇಂಟಿಜರ್ ಆದರೂ ಇರ್ಬೋದು. ನಾನು ಫಸ್ಟ್ ಪಾಸಿಟಿವ್ ಇಂಟಿಜರ್ಸ್ಗಳ ಪಾಸಿಟಿವ್ ವ್ಯಾಲ್ಯೂಸ್ಗಳ ಆಂಟಿ ಲಾಗ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳ್ಕೊಡ್ತಾನೆ. ಅದಾದ್ಮೇಲೆ ನೆಗೆಟಿವ್ ವ್ಯಾಲ್ಯೂಸ್ಗಳ ಆಂಟಿ ಲಾಗ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ಮೆಥಡ್ ಅನ್ನು ಯೂಸ್ ಮಾಡಬೇಕು ಅದನ್ನ ಆಮೇಲೆ ಹೇಳ್ಕೊಡ್ತಾನೆ. ಹಾಗಾದ್ರೆ ಫಸ್ಟ್ ಲೆಟ್ ಮಿ ಟೇಕ್ ಇಲಿಸ್ಟ್ರೇಷನ್ ನಂಬರ್ 1. ಸೊಲ್ಯೂಷನ್ 1 ಗಿವನ್ ಕ್ಯಾ ಹೈ, ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಂಟಿ ಲಾಗ್ 0.5587 ಟು ದ ಬೇಸ್ 10. ಇದರ ವ್ಯಾಲ್ಯೂವನ್ನು ನಾನು ಕಂಡುಹಿಡಿಯಬೇಕು. Same procedure. First to write a given number. Yes, I am going to write a given number. Yes sir. Then look at here, 0. ಇದು ಯಾವಾಗಲೂ ಏನಂದ್ರೆ ವಿದ್ಯಾರ್ಥಿಗಳೇ, ಇದು ಯಾವಾಗಲೂ ಏನನ್ನ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಇಂಡಿಕೇಟ್ ಮಾಡ್ತದೆ. ಹಾಗಾದ್ರೆ ಪುಟಾಣಿಗಳೇ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ತು, 0 ಸಿಕ್ತು. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ಕಿರ್ತದಲ್ಲ ಅದಕ್ಕೆ ನೀವು +1 ಮಾಡ್ಕೋಬೇಕು ಯಾವಾಗಲೂ. सपोज वैल्यू ಏನಾದರೂ पॉजिटिव वैल्यूज इधरे ಈ मेथड अನ್ನು ನೀವು यूज ಮಾಡಿ. कैरेक्टरिस्टिक हमको कितना मिला, 0 मिला. 0 को +1 करो तो कितना होता है, +1 होता है. सो कैरेक्टरिस्टिक कितना है, 1 है. नेक्स्ट गो फॉर अनदर पार्ट. लुक एट हियर, 0 ಮುಗಿತಾ. ಹಾಗಾದ್ರೆ ಏನು ಉಳಿತು ಈಗ, 0.5587 ಉಳಿತು. ಹೌದಲ್ವಾ? 0 ಅಂತೂ ಮುಗೀತು, ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿದೆ. ಈಗ ಈ ಪಾರ್ಟ್ ಅನ್ನು ಬರ್ಕೊಳ್ಳಿ, ಮೆಂಟಿಸಾ ಪಾರ್ಟ್ 0.5587 ಬರ್ಕೊಂಡಿದ್ದೇನೆ. ಹಾಗಾದ್ರೆ ಈಗ ನೀವೇನ್ ಮಾಡಿ, ನಿಮ್ಮ ಲಾಗ್ ಬುಕ್ ಅನ್ನು ತಗೊಳ್ಳಿ. ಲೊಗಾರಿದಮ್ಸ್ ಅಂತ ಟೇಬಲ್ ಇದೆಯಲ್ಲ, ಅದಲ್ಲ, ಅದನ್ನ ಯೂಸ್ ಮಾಡಬೇಡಿ. ಆಂಟಿ ಲೊಗಾರಿದಮ್ ಟೇಬಲ್ಸ್ ಅನ್ನು ಯೂಸ್ ಮಾಡೋಣ. ಆಂಟಿ ಲೊಗಾರಿದಮ್ ಟೇಬಲ್ಸ್ ಅನ್ನ ಒಂದ್ಸತಿ ನೀವು ಜಸ್ಟ್ ಅಬ್ಸರ್ವೇಷನ್ ಮಾಡಿ. ಆಂಟಿ ಲೊಗಾರಿದಮ್ ಟೇಬಲ್ಸ್ ಅನ್ನ ನೀವು ಏನಾದರೂ ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲೂ ಸೇಮ್. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ, 0.00, 0.1, 0.2, 0.3, 0.4 ಇಂದ ಅಪ್ ಟು 0.99 ವರೆಗೂ ಇದೆ. ಹೌದಲ್ವಾ?
ಹಾಗಾದ್ರೆ ಇಲ್ಲಿ ನೋಡಿ 0 1 2 3 4 ಅಂತ ಹಾರಿಜಾಂಟಲ್ ಕಾಲಮ್ಸ್ ಇವೆ. ಮೀನ್ ಡಿಫರೆನ್ಸ್ 1 2 3 4 ಅಪ್ ಟು 9 ವರೆಗೂ ಇವೆ. ಹಾಗಾದರೆ ಈಗ ನಿಮಗೆ ಬೇಕಾಗಿರೋದೇನು? 0.55 8th ಕಾಲಮ್ 7 is the mean difference. 0.55 8th ಕಾಲಮ್ 7 mean difference. ಹಾಗಾದರೆ ಎಲ್ಲಿ ಬರ್ತದೆ ನೋಡ್ರಿ ಸರ್, ನೋಡಿ ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಕ್ಲಿಯರ್ ಆಗಿ ನೋಡಿ. 55 ಇಲ್ಲಿ 0.49 ಇದೆ, ಇಲ್ಲ. ಹಾಗಾದರೆ ಇಲ್ಲಿ ಬನ್ನಿ, ಇಲ್ಲಿದೆ ನೋಡಿ 0.55. 0.55 ಎಷ್ಟನೇ ಕಾಲಮ್ ವಿದ್ಯಾರ್ಥಿಗಳೇ? ಎಸ್, 8th ಕಾಲಮ್. 8th ಕಾಲಮ್ಗೆ ಹೋಗಿ, ಅದೇ ರೋ ಅಲ್ಲಿ ಹೋಗಿ 8th ಕಾಲಮ್, 3rd 4 5 6 7 8th ಕಾಲಮ್. ವೆರಿ ಗುಡ್. ಕಿतना है वैल्यू? 3614. ಎಸ್, 3614 ಕರೆಕ್ಟ್ ಇದೆ. ನೆಕ್ಸ್ಟ್ 7 ಇದೆಯಲ್ಲ, 4th ಡಿಜಿಟು. 7 ಈಸ್ ಮೀನ್ ಡಿಫರೆನ್ಸ್. ಅದೇ ರೋ ಅಲ್ಲಿ ಹೋಗಿ, ಅದೇ ಕಾಲಮ್ ಅಲ್ಲಿ ಹೋಗಿ 7th ಮೀನ್ ಡಿಫರೆನ್ಸ್ಗೆ ಹೋಗಿ. 7th ಮೀನ್ ಡಿಫರೆನ್ಸ್ ಎಷ್ಟಿದೆ ವ್ಯಾಲ್ಯೂ? ಎಸ್, ವೆರಿ ಗುಡ್. 6 ಇದೆ ನೋಡಿ, ಕಾಣ್ತಾ ಇದೆ ಅಲ್ವಾ? 6 ನೋಡಿ, 6. 0.55 8th कॉलम, 7 is the mean difference. वैल्यू कितना है? 6 है. So I have to write plus 6. So 4 plus 6 10. This is 2. Correct ಇದಲ್ವಾ ವಿದ್ಯಾರ್ಥಿಗಳೇ? This is 2. This is 6. This is 3. ಹೌದಲ್ವಾ? ಹಾಗಾದರೆ ನನಗೀಗ ಆನ್ಸರ್ ಎಷ್ಟು ಸಿಕ್ತು? 3620 ಸಿಕ್ತು. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಹಾಂ, ಲಕ್ಷ ಕೊಡಬೇಕು. ಎಷ್ಟು ಸಿಕ್ತು ನನಗೆ? 3620. ಇಷ್ಟು ವ್ಯಾಲ್ಯೂ ಸಿಕ್ತಾ? ಇಷ್ಟು ವ್ಯಾಲ್ಯೂ ನನಗೆ ಸಿಕ್ತಾ? ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಗ್ತದೆ? 1 ಸಿಗ್ತದೆ. ಸೊ ಅದಕ್ಕೆ ನಾನು ಏನು ಮಾಡಬೇಕು? ಈ ರೈಟ್ ಸೈಡ್ಗೆ ಇಲ್ಲಿ ಒಂದು ನಂಬರ್ ಆದ ಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಅನ್ನು ನಾನು ಇಡಬೇಕು. ಸೊ ರೈಟ್ ನೌ ಇಟ್ ಇಸ್ 3.620. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಂಟಿಲಾಗ್ ಟು ದ ಬೇಸ್ 10? 0.5587. 3.620 ವುಡ್ ಬಿ ದ ರೈಟ್ ಆನ್ಸರ್. ಸೊ ಈ ಮೆಥಡ್ ಅನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಹೌದಲ್ವಾ? ಸೊ ನೋಡಿ, 3620 ಸಿಕ್ತು. 3620 ನಾನು ಬರ್ಕೊಂಡೆ. ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ಕಿತ್ತು? 1 ಸಿಕ್ಕಿತ್ತು. ಹಾಗಾದರೆ ಆಫ್ಟರ್ 1 ಇಂಟೀಜರ್ ಐ ಹ್ಯಾವ್ ಟು ಪುಟ್ ಡೆಸಿಮಲ್ ಪಾಯಿಂಟ್. ಯಾಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ 1 ಇದೆ. ಸಪೋಸ್ ಕ್ಯಾರೆಕ್ಟರಿಸ್ಟಿಕ್ 2 ಇದ್ರೆ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರ್ತಿತ್ತು. ಸಪೋಸ್ ಕ್ಯಾರೆಕ್ಟರಿಸ್ಟಿಕ್ 3 ಇದ್ರೆ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರ್ತಿತ್ತು. ಸಪೋಸ್ ಕ್ಯಾರೆಕ್ಟರಿಸ್ಟಿಕ್ 4 ಇದ್ರೆ ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರ್ತಿತ್ತು. ಈ ಕೇಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ 1 ಅದ. ಸೊ ಫಸ್ಟ್ ನಾನೇನು ಮಾಡಿದೆ? ಈ ಡೆಸಿಮಲ್ ಪಾಯಿಂಟ್ ಅನ್ನು ತಗೊಂಡೆ. ಫಸ್ಟ್ ನಂಬರ್ ಆದ ತಕ್ಷಣ ಡೆಸಿಮಲ್ ಪಾಯಿಂಟ್ ಅನ್ನು ತಗೊಂಡೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ. ಸೊ ಈ ಮೆಥಡ್ ಅನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. So let me take a second example. Yes, very good. Solution number 2. इधर देखो भाई, क्या है गिवन नंबर? 3.0913. इसका एंटी लॉग कैलकुलेशन करना है. So let me calculate. First write a given number 3.0913. Correct ಇದೆ ಅಲ್ವಾ? Yes. This is what? This is characteristic. तो कैरेक्टरिस्टिक कितना मिला हमको? 3 मिला. यस. नेक्स्ट ಏನು ಮಾಡಬೇಕು? ಐ ಹ್ಯಾವ್ ಟು ಆ್ಯಡ್ 1 ಪ್ಲಸ್ 1. ಯಾಕಂದ್ರೆ ಈ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ತಗೊಂಡ್ವಲ್ಲ, 3 ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ 1 ಮಾಡಿ. 3 ಪ್ಲಸ್ 1 ಇಸ್ ಈಕ್ವಲ್ ಟು 4. ಸೊ 4 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಮುಗೀತು ಇಷ್ಟು. ನೆಕ್ಸ್ಟ್ 3 ಮುಗೀತಾ? ನೆಕ್ಸ್ಟ್ ರೈಟ್ ಗಿವನ್ ರಿಮೈನಿಂಗ್ ಪಾರ್ಟ್ 0.0913. 0.0913. ಎಸ್, ನಿಮ್ಮ ಆ್ಯಂಟಿಲಾಗ್ ಬುಕ್ಕನ್ನು ತಗೊಳ್ಳಿ. ಆ್ಯಂಟಿಲಾಗ್ ಬುಕ್ಕಲ್ಲಿ ಫಸ್ಟಿಗೆ ಇದೆ ನೋಡಿ. ಫಸ್ಟ್ 2 ನಂಬರ್ ಏನಿದೆ? 0.09 ಅಂತಿದೆ. 0.09 ಇಲ್ಲಿದೆ ನೋಡಿ. 0.09. ನೆಕ್ಸ್ಟ್ ಏನಿದೆ? ಫಸ್ಟ್ ಕಾಲಮ್, third mean difference. Look at here. 0.09. ಫಸ್ಟ್ ಕಾಲಮ್ ಎಷ್ಟಿದೆ? 1 2 3 3. ಕಾಣ್ತಾ ಇದೆ ಅಲ್ವಾ? 1 2 3 3. देन मीन डिफरेंस कितना है? 3 है. ಅದೇ ರೋ ಅಲ್ಲಿ ಹೋಗಿ, ಅದೇ ಕಾಲಮ್ ಅಲ್ಲಿ ಹೋಗಿ
ಎಸ್ ಮೀನ್ ಡಿಫರೆನ್ಸ್ 3. ಸೊ ಮೀನ್ ಡಿಫರೆನ್ಸ್ 3 ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಸೊ ಐ ಹ್ಯಾವ್ ಟು ರೈಟ್ 1 ಹಿಯರ್. ಸೊ ಹಾಗಾದರೆ ಆ್ಯಡ್ ಮಾಡಿ 1 2 3 4 1 2 3 4. ಹಾಗಾದರೆ ಬರ್ಕೊಳ್ಳಿ 1 2 3 4 ಆನ್ಸರ್ ಸಿಕ್ತು. ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ಕದ? 4 ಸಿಕ್ಕದ. ಹಾಗಾದರೆ ನೀವು ಪಾಯಿಂಟನ್ನು ಎಲ್ಲಿ ಇಡಬೇಕು? ಡೆಸಿಮಲ್ ಪಾಯಿಂಟ್ ಅಂದರೆ ಆ ಪಾಯಿಂಟನ್ನು ಎಲ್ಲಿ ಬರಿಬೇಕು ನೀವು? ಆಫ್ಟರ್ 4 ನಂಬರ್ಸ್, ಆಫ್ಟರ್ 4 ಡಿಜಿಟ್ಸ್. 1 2 3 4 1 2 3 4 ಇದನ್ನು 1 2 3 4.0 ಅಂತಲೂ ಬರಿಬೋದು, ಅಥವಾ 1 2 3 4 ಅಂತಲೂ ಬರಿಬೋದು. ಕ್ಲಿಯರ್ ಇದೆ? ಸೊ 1 2 3 4 is the answer. 4 is characteristic. I have to put decimal, I have to put point after 4 digits. 1 2 3 4 1 2 3 4 4 ಡಿಜಿಟ್ ಆದಮೇಲೆ ನಾನು ಪಾಯಿಂಟನ್ನು ಹಚ್ಚಬೇಕು. ಪಾಯಿಂಟನ್ನು ಹಚ್ಚಿದ್ದೀನಿ ನೋಡಿ. ಕ್ಲಿಯರ್ ಇದೆ ಅಲ್ವಾ? ಸೊ ಈ ಮೆಥಡನ್ನು ನೀವು ಯೂಸ್ ಮಾಡಿ. ಸಪೋಸ್ ಅವ್ರೇನಾದರೂ ಪಾಸಿಟಿವ್ ವ್ಯಾಲ್ಯೂಸ್ಗಳ ಲಾಗನ್ನು ಕಂಡುಹಿಡಿ ಅಂದರೆ ಈ ಮೆಥಡನ್ನು ಯೂಸ್ ಮಾಡಿ. ಈಗ ಒಂದಿಷ್ಟು ಸಿಚುವೇಶನ್ಸಲ್ಲಿ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳೇ, ನೆಗೆಟಿವ್ ನಂಬರ್ ಬರ್ತವೆ, ನೆಗೆಟಿವ್ ವ್ಯಾಲ್ಯೂಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಫ್ಯೂ ಇಲಿಸ್ಟ್ರೇಷನ್ಸ್. ಇಲಿಸ್ಟ್ರೇಷನ್ ನಂಬರ್ 1 ಏನಿದೆ ಅಂದರೆ ಎಕ್ಸಾಂಪಲ್ antilog of minus 2.1202. Another illustration, antilog of number ಎಷ್ಟಿದೆ ಅಂದರೆ minus 0.0623. ಒಂದೆರಡು ಎಕ್ಸಾಂಪಲ್ ತಗೊಂಡಿದ್ದೇನೆ. ನೆಗೆಟಿವ್ ವ್ಯಾಲ್ಯೂಸ್ಗಳ ಆಂಟಿಲಾಗ್ ಅನ್ನು ಹೇಗೆ ಕಂಡುಹಿಡಿಯಬೇಕು? ಇದಕ್ಕೆ ಬೇರೆ ಮೆಥಡ್ ಇದೆ, ಆ ಮೆಥಡ್ ಅನ್ನು ಹೇಳ್ಕೊಡ್ತೇನೆ. सब लक्ष्य ಕೊಟ್ಟು ಕೇಳಿ. सो लेट मी सॉल्व फर्स्ट वन. गिवन क्या है? एंटीलॉग बेस करने minus 2.1202. ಇದರ ಆಂಟಿಲಾಗ್ ಅನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯಬೇಕು ಸರ್? ಫಸ್ಟ್ ರೈಟ್ ಗಿವನ್ ನಂಬರ್ minus 2.1202 ಬರ್ಕೊಂಡ್ರಾ? ಇದನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. -2 -0.1202 ಮಾಡ್ಕೊಳ್ಳಿ. ಕರೆಕ್ಟ್ ಇದೆ? ಕರೆಕ್ಟ್ ಇದೆ ಅಲ್ವಾ? ನೆಕ್ಸ್ಟ್ ಇದಕ್ಕೆ -1 ಮಾಡಿ, ಇದಕ್ಕೆ +1 ಮಾಡಿ. ಹೌದಾ? ಹಾಗಾದರೆ -2 -1 -3. ಹಾಗಾದರೆ -1 +1 ಇದರಲ್ಲಿ ಇದನ್ನು ನೀವು ಮೈನಸ್ ಮಾಡಿ. ಸೊ ನನಗೆ ಆನ್ಸರ್ ಎಷ್ಟು ಸಿಗ್ತದೆ ಅಂದರೆ 0.8798 ಸಿಗ್ತದೆ. 0.8798 ಸಿಗ್ತದೆ. ಹೌದಲ್ವಾ? ಈಗ ನೋಡಿ, ನೆಗೆಟಿವ್ ವ್ಯಾಲ್ಯೂವನ್ನು ನಾನು ಪಾಸಿಟಿವ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿದೆ. ಈಗ ನೀವು ಈ ನಂಬರನ್ನು ಯೂಸ್ ಮಾಡಿಬಿಟ್ಟು ಆಂಟಿಲಾಗನ್ನು ಕಂಡುಹಿಡಿಯಿರಿ. ಸೇಮ್ ಪ್ರೊಸೀಜರನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರನ್ನು ಯೂಸ್ ಮಾಡಿ. ಈ -3ನ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಬಿಡಿ, ಫಸ್ಟ್ ಇದನ್ನು ಯೂಸ್ ಮಾಡ್ಕೊಳ್ಳಿ. 0.8798. ಹಾಗಾದರೆ 0 ಏನಿಲ್ಲಿ? ಕ್ಯಾರೆಕ್ಟರಿಸ್ಟಿಕ್. ಎಸ್, 0 ಏನು ವಿದ್ಯಾರ್ಥಿಗಳೇ? ಕ್ಯಾರೆಕ್ಟರಿಸ್ಟಿಕ್. ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ಕದ? 0 ಸಿಕ್ಕದ. ಹಾಗಾದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ನಾನು ಏನು ಮಾಡಬೇಕು? +1 ಮಾಡಬೇಕು. ಸೊ 1 ಈಸ್ ದ ಕ್ಯಾರೆಕ್ಟರಿಸ್ಟಿಕ್. ಇದೇ ಮೆಥಡ್ ಯೂಸ್ ಮಾಡ್ತಿದ್ವಿ ನೋಡೋಣ. ನೆಕ್ಸ್ಟ್ ಗೋ ಫಾರ್ ರಿಮೈನಿಂಗ್ ಪಾರ್ಟ್. ನೆಕ್ಸ್ಟ್ ಏನು ಉಳಿತು? 0.8798 ಉಳಿತು. ಹಾಗಾದರೆ 0.8798 ನೋಡಿ, 0.87 9th ವರ್ಟಿಕಲ್ ಲೈನ್ 8 ಮೇನ್ ಡಿಫರೆನ್ಸ್. ಹಾಗಾದರೆ ಆಂಟಿಲಾಗ್ ಬುಕ್ಗೆ ಹೋಗಿ, ಇಲ್ಲಿದೆ ನೋಡಿ 0.87 ಕಾಣ್ತಾ ಇದೆ ಅಲ್ವಾ? 0.87 9th ಕಾಲಮ್. 9th ಕಾಲಮ್, ಹಾಂ ಇಲ್ಲಿದೆ ನೋಡಿ. 9th ಕಾಲಮ್ ಎಷ್ಟಿದೆ ನಂಬರು? 7568 ಇದೆ. ಕಾಣ್ತಾ ಇದೆ? 7568. 0.87 ಹಾಗೆ ಹೋಗಿ ಮುಂದೆ 9th ಕಾಲಮ್ ಎಷ್ಟಿದೆ? 7568. ರೈಟ್ ದಟ್ ನಂಬರ್ 7568 ಪ್ಲಸ್ 8 ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ಮೀನ್ ಡಿಫರೆನ್ಸ್. ಸೇಮ್ ಅದೇ ರೋಲಿ ಹೋಗಿ 0.87 ಮೀನ್ ಡಿಫರೆನ್ಸ್ ಎಷ್ಟಿದೆ? 8. ಸೊ ಮೀನ್ ಡಿಫರೆನ್ಸ್ ಈಸ್ 8. 8 ಎಷ್ಟಿದೆ ನೋಡಿ? ಮೀನ್ ಡಿಫರೆನ್ಸ್
14 ಇದೆ. Say yes or no. So 14 is the mean difference. So I have to take 14. Next add ಮಾಡಿ 8 plus 4 12 6 1 7 8 5 7 5 8 2 ಬಂತು ಆನ್ಸರ್. ಎಷ್ಟು ಬಂತು? 7 5 8 2. ಹಾಗಾದ್ರೆ ಹೇಗೆ ಬರೀಬೇಕು ಸರ್? ನೋಡಿ 7 5 8 2 ಆನ್ಸರ್ ಸಿಕ್ತು. 7 5 8 2 ನನಗೆ ಆನ್ಸರ್ ಸಿಕ್ತು. ಹಾಗಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ಕಿದೆ? 1 ಸಿಕ್ಕಿದೆ. ಹಾಗಾದ್ರೆ ನಾನು ಡೆಸಿಮಲ್ ಪಾಯಿಂಟ್ ಅನ್ನು ಎಲ್ಲಿ ಇಡಬೇಕು? ಆಫ್ಟರ್ 1 ಡಿಜಿಟ್. ಸೊ ಆಫ್ಟರ್ 1 ಡಿಜಿಟ್ ಅನ್ನು ಬದಲಿ ಆಫ್ಟರ್ ಫಸ್ಟ್ ಇಂಟೀಜರ್. ಸೊ ಐ ಹ್ಯಾವ್ ಟು ಪುಟ್ ಪಾಯಿಂಟ್ ಹಿಯರ್ 7.582. ಹಾಗಾದ್ರೆ ಸರ್ ದಿಸ್ ಇಸ್ ದ ರೈಟ್ ಆನ್ಸರ್? ಆನ್ಸರ್ ಇಸ್ ನೋ. ಇನ್ನೂ ಮುಗ್ದಿಲ್ಲ ಇದು, ಇನ್ನು -3 ಇದೆ ಅಲ್ಲ, ಇದನ್ನು ಯೂಸ್ ಮಾಡ್ಕೋಬೇಕು. ಈಗ -3 ಇದೆ. ಹಾಗಾದ್ರೆ ಇಲ್ಲಿ -3 ಇದೆ. ಹೇಗೆ ಮಾಡ್ಬೇಕು ಸರ್? ಫಸ್ಟ್ ಬರ್ಕೊಂಬಿಡಿ 7.582 ಇಲ್ಲಿ 0 0 ಅಂತ ಬರ್ಕೊಂಬಿಡಿ, 0 0 0 0 ಅಂತ ಬರ್ಕೊಂಬಿಡಿ. ಹಾಗಾದ್ರೆ ಇಲ್ಲಿ -3 ಇದೆ. ಸೊ -3 ಅನ್ನು ಯೂಸ್ ಮಾಡಬೇಕು. ಹಾಗಾದ್ರೆ ಈ ಕಡೆ ಬನ್ನಿ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್. ಈಗ ಡೆಸಿಮಲ್ ಪಾಯಿಂಟು ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಯ್ತು. ಅರ್ಥ ಆಗ್ಲಿಕ್ಕತ್ತದಲ್ಲ? ಈ ಡೆಸಿಮಲ್ ಪಾಯಿಂಟು ಇಲ್ಲಿದ್ದು ಈಗ ಇಲ್ಲಿಗೆ ಶಿಫ್ಟ್ ಆಯ್ತು. ಯಾಕೆ? ಯಾಕಂದ್ರೆ ಇಲ್ಲಿ -3 ಬಂದದ. ಸರ್ ನೋ ಚಿಲ್ಡ್ರನ್, -3 ಬಂದದ. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್? 0.00752 would be the right answer. Is it clear? ಎಸ್, ಒಂದು ಸ್ವಲ್ಪ ಮೆಥಡ್ ನಿಮಗೆ ಲೆಂದಿ ಅನಿಸ್ತದೆ, ಮೆಥಡ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಒಂದು ಬಿಟ್ಟು 2 ಪ್ರಾಬ್ಲಮ್ಸ್ ನೀವು ಬಿಡಿಸಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹಾಗಾಗಿ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ, ಸೆಕೆಂಡ್ ಎಕ್ಸಾಂಪಲು, ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗ್ತದೆ. ಓಕೆ, ಬರ್ಕೋತಾ ಇದ್ದೀರಲ್ಲ? ಸೊ ಲೆಟ್ ಮೀ ಟೇಕ್ ಸೆಕೆಂಡ್ ಇಲಿಸ್ಟ್ರೇಷನ್. ಎರಡನೇ ಇಲಿಸ್ಟ್ರೇಷನ್ ಅನ್ನು ತಗೊಳ್ಳೋಣ. ಎರಡನೇ ಇಲಿಸ್ಟ್ರೇಷನ್ ಏನಿದೆ ನೋಡಿ, ಸೊಲ್ಯೂಷನ್ ಟು anti-log -0.0623 ವ್ಯಾಲ್ಯೂ ಕಂಡುಹಿಡಿಯಬೇಕು. ಫಸ್ಟ್ ನಂಬರ್ ನೋಡಿ, ದ ಗಿವನ್ ನಂಬರ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್? ಎಸ್, ದ ಗಿವನ್ ನಂಬರ್ ಇಸ್ ನೆಗೆಟಿವ್ ವ್ಯಾಲ್ಯೂ. ಫಸ್ಟ್ ರೈಟ್ ದಿ ನಂಬರ್ 0.0623. 2 per cut ಡಿವೈಡ್ ಮಾಡ್ತೀವಿ. -0 -0.0623 ಬರ್ಕೋಬೋದಲ್ವ? ಈ ರೀತಿ ಆಗಲೇ ಬರ್ದಿದ್ವಲ್ವ? ಅದೇ ರೀತಿ -0 -0.0623. ಇಲ್ಲಿ ಏನು ಮಾಡಬೇಕು? -1 ಮಾಡಬೇಕು. ಇಲ್ಲಿ ಏನು ಮಾಡಬೇಕು? +1 ಮಾಡಬೇಕು. ಮಾಡಿದ್ದೆ ಅಲ್ವಾ? -0 -1 -1 +1 -0.0623. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಎಷ್ಟು ಬರ್ತದೆ ನೋಡಿ, ಎಷ್ಟು ಬಂತು? ರೈಟ್, ಎಷ್ಟು ಬಂದಿದೆ? 0.9377 ಬಂತು. ಕರೆಕ್ಟ್ ಇದೆ ಅಲ್ವಾ? ನೋಡಿ, ನೆಗೆಟಿವ್ ವ್ಯಾಲ್ಯೂವನ್ನು ಪಾಸಿಟಿವ್ ವ್ಯಾಲ್ಯೂ ಆಗಿ ನಾನು ಫಸ್ಟ್ ಕನ್ವರ್ಟ್ ಮಾಡಿಕೊಂಡೆ. ಹಾಗಾದರೆ ಸೇಮ್ ಮೆಥಡ್ ಯೂಸ್ ಮಾಡಿ. ಹಾಗಾದರೆ 0 ಏನು? 0 ಈಸ್ ಅ ಕ್ಯಾರೆಕ್ಟರಿಸ್ಟಿಕ್. 0 ಏನು? ಕ್ಯಾರೆಕ್ಟರಿಸ್ಟಿಕ್. 0 ಕ್ಯಾರೆಕ್ಟರಿಸ್ಟಿಕ್ ಇದೆ. ಇದಕ್ಕೆ ನಾನು ಏನು ಮಾಡಬೇಕು? +1 ಮಾಡಬೇಕು. ಸೊ 1 ಕ್ಯಾರೆಕ್ಟರಿಸ್ಟಿಕ್ 1 ಸಿಕ್ತು. ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್ ಎಷ್ಟು ಉಳಿತು? 0.9377. 0.9377. ಸೊ ಆಂಟಿ ಲಾಗ್ ಟೇಬಲ್ ಅಲ್ಲಿ 0.93ಗೆ ಹೋಗಿ 7th ಕಾಲಮ್ಗೆ ಹೋಗಿ 7 ಇಸ್ ದ ಮೀನ್ ಡಿಫರೆನ್ಸ್. ಹಾಗಾದರೆ ಹೋಗಿ ಇಲ್ಲಿದೆ ನೋಡಿ, ಗಮನಿಸಬೇಕು. ಫಸ್ಟ್ 2 ನಂಬರ್ ಎಷ್ಟಿದೆ? 0.93 ಕರೆಕ್ಟ್ ಇದೆ. ನೆಕ್ಸ್ಟ್ 7th ಕಾಲಮ್ಗೆ ಹೋಗಿ. 7th ಕಾಲಮ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಎಷ್ಟಿದೆ? 8650 ಕರೆಕ್ಟ್ ಇದೆ. 8650. ಸೊ 8650 ಬರ್ಕೋತೇವೆ. 8650. ಎಸ್, 8650. ಮೀನ್ ಡಿಫರೆನ್ಸ್ ಎಷ್ಟಿದೆ? 7 ಇದೆ. ಅದೇ ರೋ ಅಲ್ಲಿ ಹೋಗಿ, ಅದೇ ಹಾರಿಜಾಂಟಲ್ ಲೈನಲ್ಲಿ ಹೋಗಿ ಮೀನ್ ಡಿಫರೆನ್ಸ್ ಇಸ್ 7 ಮೀನ್ ಡಿಫರೆನ್ಸ್ ಎಷ್ಟಿದೆ? ಸೊ ಆನ್ಸರ್ ಈಸ್ 14. ಸೊ ಐ ಹ್ಯಾವ್ ಟು ಆ್ಯಡ್ 14. ಸೊ 4 6 6 8
8664 ಕರೆಕ್ಟ್ ಇದೆ. ಹಾಗಾದ್ರೆ ಬರೀರಿಯ ನಂಬರ್ 8644. ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ಕಿತ್ತು? 1 ಸಿಕ್ಕಿತ್ತು. ಹಾಗಾದ್ರೆ ಐ ಹ್ಯಾವ್ ಟು ಪುಟ್ ಡೆಸಿಮಲ್ ಪಾಯಿಂಟ್ ಆಫ್ಟರ್ ಒನ್ ಇಂಟೀಜರ್. ಸೊ 8.644. ಹಾಗಾದ್ರೆ ಇದೇ ಫೈನಲ್ ಆನ್ಸರ್ ಸರ್? ಆನ್ಸರ್ ಈಸ್ ನೋ. ಇದು ಫೈನಲ್ ಆನ್ಸರ್ ಅಲ್ಲ, ಇನ್ನೂ ಇಲ್ಲಿದೆ ನೋಡಿ -1 ಇದೆ. ಹಾಗಾದ್ರೆ -1 ಹೇಗೆ ಯೂಸ್ ಮಾಡಬೇಕು? ಈ ಡೆಸಿಮಲ್ ಪಾಯಿಂಟ್ ಅನ್ನ ಈ ಕಡೆ ಶಿಫ್ಟ್ ಮಾಡಿ, ಯಾಕಂದ್ರೆ ಇದು -1 ಇದೆ. ಸೊ ಐ ಹ್ಯಾವ್ ಟು ಶಿಫ್ಟ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ 0.8644 would be the right answer. Is it clear? Okay. So these are the few methods. So how to calculate antilog of a given positive number, antilog of a given negative number. ಸೊ ಇದೇ ರೀತಿ ನೀವು ಒಂದಿಷ್ಟು ವ್ಯಾಲ್ಯೂಸ್ಗಳನ್ನು ತೊಗೊಂಡ್ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ಸೇಮ್ ಮೆಥಡನ್ನು ಅಡಾಪ್ಟ್ ಮಾಡಿ. ಓಕೆ ಚಿಲ್ಡ್ರನ್, ಸೊ ಥ್ಯಾಂಕ್ ಯು ಸೊ ಮಚ್.